ಹಾಯ್ ಎಲ್ಲರಿಗೂ. ಇವತ್ತು ಎಣ್ಣೆ ತುಪ್ಪ ಎರಡನ್ನೂ ಬಳಸದೆ ಹಾಗೂ ಯಾವುದೇ ಸಾಮಗ್ರಿಗಳನ್ನು ಹುರಿಯದೆ ಎಲ್ಲ ಸಾಮಗ್ರಿಗಳನ್ನು ಹಸಿಯಾಗಿ ಹಾಕಿ ಒಂದು ತುಂಬನೇ ರುಚಿಕರವಾದ ಮತ್ತು ಹಾಗೆಯೇ ಆರೋಗ್ಯಕರವಾದ ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ದೊಡ್ಡ ತೆಂಗಿನಕಾಯಿಯಿಂದ 2 ಕಪ್ ದಪ್ಪ ಹಾಲು ತೆಗೆದು ಇಟ್ಟಿದ್ದೀನಿ. ಹಾಗೆಯೇ 1 ಕಪ್ ತೆಳು ಹಾಲನ್ನು ತೆಗೆದು ಇಟ್ಟಿದ್ದೀನಿ. ಇವಾಗ ಮಸಾಲೆ ರುಬ್ಬುವ. ಸಣ್ಣ ಮಿಕ್ಸಿ ಜಾರಿಗೆ 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 3 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕಾಳು ಮೆಣಸು, 8 ಮೆಂತೆ ಇವೆಲ್ಲವನ್ನು ಹಸಿಯಾಗಿ ಹಾಕ್ತಾ ಇದ್ದೀನಿ. ಮೊದಲು ಇವೆಲ್ಲವನ್ನು ಒಮ್ಮೆ ಪುಡಿ ಮಾಡ್ತೀನಿ. ನೋಡಿ, ಪುಡಿ ಮಾಡಿ ಆಯಿತು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫೈನಾಗಿ ರುಬ್ತೀನಿ. ನೋಡಿ, ಮಸಾಲೆ ರುಬ್ಬಿ ಆಗಿದೆ. ನಾನು 1 kg ಚಿಕನನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಕ್ಲೀನ್ ಮಾಡಿ ತೊಳೆದಿಟ್ಟ 1 kg ಚಿಕನನ್ನು ಹಾಕ್ತೀನಿ. ಇದಕ್ಕೆ 2 ದೊಡ್ಡ ಬಟಾಟೆಯನ್ನು ಕಟ್ ಮಾಡಿ ಹಾಕ್ತೀನಿ. ಇವಾಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ತೆಳು ಹಾಲನ್ನು ಹಾಕಿ ಇದನ್ನು ಪಾತ್ರೆಗೆ ಹಾಕ್ತೀನಿ. ಇವಾಗ 2 ದೊಡ್ಡ ಈರುಳ್ಳಿಯನ್ನು ಈ ರೀತಿ ಉದ್ದನೆ ತೆಳುವಾಗಿ ಕಟ್ ಮಾಡಿ ಹಾಕ್ತೀನಿ. 2 ಇಂಚು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. 6 ರಿಂದ 7 ಹಸಿಮೆಣಸನ್ನು ಈ ರೀತಿ ಅಡ್ಡವಾಗಿ ಸ್ಲ್ಯಾಂಟ್ ಆಗಿ ಕಟ್ ಮಾಡಿ ಹಾಕ್ತೀನಿ. 6 ದಂಟು ಕರಿಬೇವು ಎಸಳನ್ನು ಹಾಕ್ತೀನಿ. ಅರ್ಧ ಚಮಚ ಅರಿಶಿನ ಹುಡಿಯನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತೀನಿ. ಇವಾಗ ಉಳಿದ ತೆಳು ಹಾಲನ್ನು ಹಾಕಿ ನಂತರ ಎಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಾನು ಇನ್ನೂ ಗ್ಯಾಸ್ ಸ್ಟವ್ ಆನ್ ಮಾಡಿ ಇಡಲಿಲ್ಲ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಆಯಿತು. ಇವಾಗ ಮುಚ್ಚಳ ಮುಚ್ತೀನಿ. ಇವಾಗ ನೋಡಿ, ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆ ಇಡ್ತೀನಿ. ಚಿಕನನ್ನು 20 ನಿಮಿಷ ಮಸಾಲೆ ಜೊತೆ ಬೇಯಿಸ್ತೀನಿ. ನಡುವಿಗೆ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇರಿ. 20 ನಿಮಿಷ ಆಯಿತು. ಚಿಕನ್ ಮಸಾಲೆ ಜೊತೆ ಒಳ್ಳೆ ಬೆಂದಿದೆ. ಇವಾಗ ಮೊದಲೇ ತೆಗೆದಿಟ್ಟ ತೆಂಗಿನ ದಪ್ಪ ಹಾಲನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಒಳ್ಳೆ ಕುದಿ ಬರಿಸ್ತೀನಿ. ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ಉಪ್ಪು ಖಾರ ಚೆಕ್ ಮಾಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಮಾತ್ರ ನಿಮಗೆ ಇದರ ಟೇಸ್ಟ್ ಗೊತ್ತಾಗುವುದು. ನನ್ನ ಇವತ್ತಿನ ರೆಸಿಪಿ ಜೀರಿಗೆ ಕೋಳಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.